Hello everyone, I am Santosh. Today we are going to discuss the very important questions based on data structures, and in that we are going to know about searching and sorting. Searching ಮತ್ತು sorting related questions ಅನ್ನ ನಾವು ಇವತ್ತು ಅಬ್ಸರ್ವ್ ಮಾಡೋಣ. ಓಕೆ, ಈ ಟಾಪಿಕ್ ನಿಮ್ಮ ಸಿಲೆಬಸ್ ಅಲ್ಲಿ ಇದ್ರೆ ಯು ಕ್ಯಾನ್ ಗೋ ಫಾರ್ this video. Okay, let us see the questions one by one. First question is, what is an array as an ADT ಅಂತ ಕೇಳಿದ್ದಾರೆ. ADT ಅಂದ್ರೆ ಏನು? ಅಬ್ಸ್ಟ್ರಾಕ್ಟ್ ಡೇಟಾ ಟೈಪ್. ಅಬ್ಸ್ಟ್ರಾಕ್ಷನ್ ಅಂದ್ರೆ ಏನು? ಹೈಡಿಂಗ್ ದ ಡೀಟೇಲ್ಸ್. ಹಂಗಂದ್ರೆ ಅರೇ ಆಸ್ ಎಡಿಟಿ ಅಂದ್ರೆ ಏನು? ಅರೇ ಆಸ್ ಎಡಿಟಿ ಇಸ್ ದಿ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಐಡೆಂಟಿಫೈಡ್ ಬೈ ಇಂಡೆಕ್ಸ್ ವೇರ್ ದ ಆಪರೇಷನ್ಸ್ ಲೈಕ್ ಇನ್ಸರ್ಷನ್, ಡಿಲೀಷನ್, ಟ್ರಾವರ್ಸಲ್ ಆರ್ ಡಿಫೈನ್ಡ್ ವಿದೌಟ್ ವರಿಯಿಂಗ್ ಅಬೌಟ್ ಇಂಪ್ಲಿಮೆಂಟೇಷನ್. ಅಂದ್ರೆ ಏನು? ಅರೇನಲ್ಲಿ ಎಲ್ಲ ಆಪರೇಷನ್ಸ್ ಅನ್ನು ಡಿಫೈನ್ ಮಾಡ್ತಾರೆ, ಬಟ್ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಡೀಟೇಲ್ಸ್ ಅನ್ನ ಹೈಡ್ ಮಾಡ್ತಾರೆ. ಡೀಟೇಲ್ಸ್ ಅನ್ನ ಹೈಡ್ ಮಾಡೋದಕ್ಕೆ ಏನಂತ ಕರೀತಾರೆ? ಅಬ್ಸ್ಟ್ರಾಕ್ಷನ್. ಅಬ್ಸ್ಟ್ರಾಕ್ಷನ್ ಅಂದ್ರೆ ಏನು? ಹೈಡಿಂಗ್ ದ ಡೀಟೇಲ್ಸ್ ಅಂಡ್ ಪರ್ಫಾರ್ಮಿಂಗ್ ಆಲ್ ದ ಆಪರೇಷನ್ಸ್. ಅರ್ಥ ಆಯ್ತಾ? ವೆರಿ ಸಿಂಪಲ್. ನೆಕ್ಸ್ಟ್ ಕ್ವಶನ್ ಇಸ್, ಹೌ ಆರ್ ಲೀನಿಯರ್ ಅರೇಸ್ ಆರ್ ರಿಪ್ರೆಸೆಂಟೆಡ್ ಇನ್ ದ ಮೆಮರಿ. ಲೀನಿಯರ್ ಅಂದ್ರೆ ಏನು? ಲೀನಿಯರ್ ಮೀನ್ಸ್ ಕಂಟಿನ್ಯೂಸ್. ಡೇಟಾ ಕಂಟಿನ್ಯೂಸ್ ಮೆಮರಿ ಲೊಕೇಶನ್ ಅಲ್ಲಿ ಸ್ಟೋರ್ ಆಗಿರುತ್ತೆ, ಅದಕ್ಕೆ ನಾವು ಲೀನಿಯರ್ ಅರೇ ಅಂತ ಕರಿತೀವಿ. ಲೀನಿಯರ್ ಅರೇಸ್ ಆರ್ ಸ್ಟೋರ್ಡ್ ಇನ್ contiguous memory locations and each element can be accessed using the base address. ಎಲ್ಲ ಐಟಮ್ಗಳು ಒಂದರ ನಂತರ ಒಂದರ ಸ್ಟೋರ್ ಆಗಿರ್ತವೆ. ಅದರ ಅರ್ಥ ಏನು? ಫಸ್ಟ್ ಬೇಸ್ ಅಡ್ರೆಸ್ ನಿಮಗೆ ಸಿಕ್ಬಿಟ್ರೆ ನೆಕ್ಸ್ಟ್ ಅಡ್ರೆಸ್ ಅಥವಾ ನೆಕ್ಸ್ಟ್ ಐಟಮ್ ನಿಮಗೆ ಈಸಿಯಾಗಿ ಸಿಗುತ್ತೆ, ಬಿಕಾಸ್ ಲೀನಿಯರ್ ಅರೇನಲ್ಲಿ ಡೇಟಾ ಕಂಟಿನ್ಯೂಸ್ ಆಗಿ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಇಸ್, ವಾಟ್ ಈಸ್ ಅರೇ ಟ್ರಾವರ್ಸಲ್ ಅಂತ ಕೇಳಿದ್ದಾರೆ. ಅರೇ ಟ್ರಾವರ್ಸಲ್ ಅಂದ್ರೇನು? ಎಕ್ಸೆಸಿಂಗ್ ಈಚ್ ಎಲಿಮೆಂಟ್ ಅಥವಾ ವಿಸಿಟಿಂಗ್ ಈಚ್ ಎಲಿಮೆಂಟ್ ಇನ್ ದ ಅರೇ. ಎಸ್ಪೆಷಲಿ ನಾವು ಹೇಗೆ ವಿಸಿಟ್ ಮಾಡ್ತೀವಿ? ಯೂಸಿಂಗ್ ಲೂಪ್ ಯೂಸ್ ಮಾಡಿ ಅರೇನ ಟ್ರಾವರ್ಸ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಇಸ್, ಡಿಫೈನ್ ಸೆಲೆಕ್ಷನ್ ಸಾರ್ಟ್ ಅಂತ ಕೇಳಿದ್ದಾರೆ, ವಿಚ್ ಕಮ್ಸ್ ಅಂಡರ್ ಸಾರ್ಟಿಂಗ್. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಸಾರ್ಟಿಂಗ್ ಅಲ್ಗೋರಿದಮ್. ಸೆಲೆಕ್ಷನ್ ಸಾರ್ಟ್ ಅಂದ್ರೆ ಏನು? ಹೆಸರಲ್ಲೇ ಇದೆ, ಸೆಲೆಕ್ಟಿಂಗ್ ದ ಸ್ಮಾಲೆಸ್ಟ್ ಐಟಮ್. ಸ್ಮಾಲೆಸ್ಟ್ ಐಟಮ್ ಅಥವಾ ಲಾರ್ಜೆಸ್ಟ್ ಐಟಮ್ ಅನ್ನ ಸೆಲೆಕ್ಟ್ ಮಾಡೋದು, ಅದನ್ನ ಅದರ ಕರೆಕ್ಟ್ ಪೊಸಿಷನ್ ಅಲ್ಲಿ ಹಾಕ್ತಾ ಹೋಗೋದು. ಇದಕ್ಕೆ ಏನಂತ ಕರೀತಾರೆ? ಸೆಲೆಕ್ಷನ್ ಸಾರ್ಟ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ ಇಸ್, ವಾಟ್ ಈಸ್ ಬಬಲ್ ಸಾರ್ಟ್ ಅಂತ ಕೇಳಿದ್ದಾರೆ. ಬಬಲ್ ಸಾರ್ಟ್ ಅಂದ್ರೆ ಏನು? ಬಬಲ್ ಸಾರ್ಟ್ ಮೀನ್ಸ್ ಕಂಪೇರಿಂಗ್ ಅಡ್ಜಸೆಂಟ್ ಐಟಮ್ಸ್ ರಿಪೀಟೆಡ್ಲಿ. ಒಂದರ ನಂತರ ಒಂದು ಐಟಮ್ ಇರ್ತಾವಲ್ಲ, ಬಾಜು ಐಟಮ್ಸ್ ಗಳನ್ನ ನಾವು ಕಂಪೇರ್ ಮಾಡ್ತಾ. ಅಡ್ಜಸೆಂಟ್ ಅಂದ್ರೆ ಏನು? ಒಂದರ ಬಾಜು ಒಂದು ಐಟಮ್ಸ್ ಏನಿರ್ತಾವಲ್ಲ ಅವುಗಳನ್ನ ಕಂಪೇರ್ ಮಾಡೋದು. ಕಂಪೇರ್ ಮಾಡಿ ಇಫ್ ಅವು ಸರಿಯಾಗಿ ಆರ್ಡರ್ ನಲ್ಲಿ ಇರ್ಲಿಲ್ಲ ಅಂದ್ರೆ ಎಕ್ಸ್ಚೇಂಜ್ ಮಾಡೋದು, ಸ್ವಾಪ್ ಮಾಡೋದು. ವಿತ್ ದ ಹೆಲ್ಪ್ ಆಫ್ ದಿಸ್ ಏನಾಗುತ್ತೆ? ಲಾರ್ಜೆಸ್ಟ್ ಐಟಮ್ will be placed at the last position, ಅಥವಾ ನೀವು ಸ್ಮಾಲೆಸ್ಟ್ ಐಟಮ್ ಅನ್ನ ಫಸ್ಟ್ ಪೊಸಿಷನ್ ಅಲ್ಲಿ ಹಾಕೋ ತರ ಬಬಲ್ ಸಾರ್ಟ್ ಅನ್ನ ಪರ್ಫಾರ್ಮ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ಇಸ್, ವಾಟ್ ಈಸ್ ಕ್ವಿಕ್ ಸಾರ್ಟ್. ಕ್ವಿಕ್ ಸಾರ್ಟ್ ಅಂದ್ರೆ ಏನು? ಇಟ್ ಈಸ್ ಎ ಡಿವೈಡ್ ಅಂಡ್ ಕಾಂಕರ್ ಅಲ್ಗೋರಿದಮ್. ಅಲ್ಲಿ ಹೇಗೆ ಡಿವೈಡ್ ಮಾಡ್ತಾರೆ ಅಂದ್ರೆ, ಒಂದು ಐಟಮ್ ಅನ್ನ ಪೈವೋಟ್ ಐಟಮ್ ಅಂತ ಸೆಲೆಕ್ಟ್ ಮಾಡಿ ಅರೇನ ಕಂಪ್ಲೀಟ್ಲಿ ಡಿವೈಡ್ ಮಾಡ್ತಾರೆ. ಪೈವೋಟ್ ಎಲಿಮೆಂಟ್ ಗಿಂತ ಸ್ಮಾಲರ್ ಐಟಮ್ಸ್ ಎಲ್ಲ ಲೆಫ್ಟಿಗೆ ಹಾಕ್ತಾರೆ, ಪೈವೋಟ್ ಐಟಮ್ ಗಿಂತ ಲಾರ್ಜರ್ ಐಟಮ್ಸ್ ಎಲ್ಲ ರೈಟಿಗೆ ಹಾಕ್ತಾರೆ, ಮತ್ತೆ ರಿಕರ್ಸಿವ್ಲಿ ಸಬ್ ಅರೇನ ಸಾರ್ಟ್ ಮಾಡ್ತಾ ಹೋಗೋದು. ದಿಸ್ ಇಸ್ ಕಾಲ್ಡ್ ಆಸ್ ಕ್ವಿಕ್ ಸಾರ್ಟ್. ನೆಕ್ಸ್ಟ್ ಕ್ವಶನ್ ಇಸ್, ವಾಟ್ ಈಸ್ ಮರ್ಜ್ ಸಾರ್ಟ್. ಮರ್ಜ್ ಸಾರ್ಟ್ ಅಂದ್ರೆ ಏನು? ಮರ್ಜ್ ಡಿವೈಡಿಂಗ್ ದ ಅರೇ ಅಂಡ್ ಮರ್ಜಿಂಗ್ ದೆಮ್. ಡಿವೈಡ್ ಮಾಡಿ, ಸಾರ್ಟ್ ಮಾಡಿ ಮತ್ತು ಮರ್ಜ್ ಮಾಡೋದಕ್ಕೆ ಮರ್ಜ್ ಸಾರ್ಟ್ ಅಂತ ಕರೀತಾರೆ. ಮರ್ಜ್ ಸಾರ್ಟ್ ಡಿವೈಡ್ಸ್ ದ ಅರೇ ಇಂಟು ಟೂ ಹಾಫ್ಸ್, ರಿಕರ್ಸಿವ್ಲಿ ಸಾರ್ಟಿಂಗ್ ದೆಮ್ ಅಗೇನ್ ಅಂಡ್ ಅಗೇನ್ ಅಂಡ್ ದೆನ್ ಮರ್ಜಿಂಗ್ ದೆಮ್ ಟು ಗೆಟ್ ಫೈನಲ್ ಸಾರ್ಟೆಡ್ ಅರೇ. ನೆಕ್ಸ್ಟ್ ಕ್ವಶನ್ ಇಸ್, ವಾಟ್ ಈಸ್ ಇನ್ಸರ್ಷನ್ ಸಾರ್ಟ್ ಅಂತ ಕೇಳಿದ್ದಾರೆ. ಇನ್ಸರ್ಷನ್ ಸಾರ್ಟ್ ಅಂದ್ರೆ ಏನು? ಇನ್ಸರ್ಷನ್ ಸಾರ್ಟ್ ಬಿಲ್ಡ್ಸ್ ದ ಸಾರ್ಟೆಡ್ ಅರೇ one element at a time by inserting each element into its correct position. ಅಂದ್ರೆ ಪ್ರತಿಯೊಂದು ಐಟಮ್ ಅನ್ನು ಅಬ್ಸರ್ವ್ ಮಾಡಿ ಅದನ್ನ ಕರೆಕ್ಟ್ ಪೊಸಿಷನ್ ಅಲ್ಲಿ ನಾವು ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಏನಂತ ಕರೀತಾರೆ? ಇನ್ಸರ್ಷನ್ ಸಾರ್ಟ್. ಯೂಶುವಲಿ ನಾವು ಕಾರ್ಡ್ ಗೇಮ್ ಅಲ್ಲಿ ಏನ್ ಆಡ್ತಾ ಇರ್ತೀವಿ, ಅಲ್ಲಿ ಕಾರ್ಡ್ಸ್ ಗಳನ್ನ ಕರೆಕ್ಟ್ ಪೊಸಿಷನ್ ಅಲ್ಲಿ ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕ್ವಶನ್ ಇಸ್ ಡಿಫೈನ್ ಲೀನಿಯರ್ ಸರ್ಚ್ ಅಥವಾ ಸಿಕ್ವೆನ್ಷಿಯಲ್ ಸರ್ಚ್ ಅಂತ ಕೇಳಿದ್ದಾರೆ.
ಲೀನಿಯರ್ ಸರ್ಚ್ ಅಂದ್ರೇನು? ಪ್ರತಿಯೊಂದು ಐಟಮ್ ಅನ್ನು ಸರ್ಚ್ ಮಾಡ್ತಾ ಹೋಗೋದು. ವೆದರ್ ನಾನು ಹುಡುಕ್ತಾ ಇರೋ ಐಟಮ್ ಫಸ್ಟ್ ಐಟಮ್ ಇದೇನೋ ಅಥವಾ ಸೆಕೆಂಡ್ ಐಟಮ್ನೋ ಥರ್ಡ್ ಐಟಮ್ನೋ, ಹೀಗೆ ಪ್ರತಿಯೊಂದು ಐಟಮ್ ಅನ್ನ ನಾವು ಹುಡುಕ್ತಾ ಹೋಗ್ತೀವಿ. ಎಲ್ಲಿವರೆಗೂ ಹುಡುಕ್ತೀವಿ? ನಮಗೆ ಐಟಮ್ ಸಿಗೋವರೆಗೂ ಸರ್ಚ್ ಮಾಡ್ತಾ ಹೋಗ್ತೀವಿ. ಸೀಕ್ವೆನ್ಷಿಯಲ್ ಸರ್ಚ್ ಚೆಕ್ಸ್ ಈಚ್ ಎಲಿಮೆಂಟ್ ಒನ್ ಬೈ ಒನ್ until the desired element is found or the list ends. List end ಆಗೋವರೆಗೂ this process will continue. What is binary search ಅಥವಾ define binary search ಅಂತ ಕೇಳಿದರೆ, binary ಅಂದ್ರೆ dividing the array. by means two. array ಅನ್ನ ಅಥವಾ ಲಿಸ್ಟ್ ಆಫ್ ಸೆಟ್ ಆಫ್ ಐಟಮ್ಸ್ ಅನ್ನ ನಾವು ಏನ್ ಮಾಡ್ತೀವಿ? ಡಿವೈಡ್ ಮಾಡಿ ನಮಗೆ ಬೇಕಾಗಿರೋ ಐಟಮ್ ಅನ್ನ ಹುಡುಕ್ತಾ ಹೋಗ್ತೀವಿ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಬೈನರಿ ಸರ್ಚ್. ಬೈನರಿ ಸರ್ಚ್ ವರ್ಕ್ಸ್ ಆನ್ ಎ ಸಾರ್ಟೆಡ್ ಅರೇ. ಇದು ವೆರಿ ಇಂಪಾರ್ಟೆಂಟ್. ಬೈನರಿ ಸರ್ಚ್ ಯಾವಾಗಲೂ ಸಾರ್ಟೆಡ್ ಐಟಮ್ಸ್ ಮೇಲೆ ಮಾತ್ರ ವರ್ಕ್ ಆಗುತ್ತೆ. ಬಟ್ ಲೀನಿಯರ್ ಸರ್ಚ್ ಹಂಗಲ್ಲ, ಇಟ್ ವರ್ಕ್ಸ್ ಆನ್ ಅನ್ಸಾರ್ಟೆಡ್ ಅರೇ ಆಲ್ಸೋ. ಓಕೆ, ಬೈನರಿ ಸರ್ಚ್ ವರ್ಕ್ಸ್ ಆನ್ ಎ ಸಾರ್ಟೆಡ್ ಅರೇ, ರಿಪೀಟೆಡ್ಲಿ ಡಿವೈಡಿಂಗ್ ದ ಸರ್ಚ್ ಇಂಟರ್ವಲ್ ಇಂಟು ಟೂ ಹಾಫ್ಸ್ ಅಂಡ್ ಫೈಂಡಿಂಗ್ ದಿ ಡಿಸೈರ್ಡ್ ಐಟಮ್. ನನಗೆ ಬೇಕಾಗಿರೋ ಐಟಮ್ ಅನ್ನ ಹುಡುಕ್ತಾ ಹೋಗ್ತೀವಿ, ಡಿವೈಡ್ ಮಾಡಿ ಮಾಡಿ ಹುಡುಕ್ತಾ ಹೋಗ್ತಾ ಇರ್ತೀವಿ. ಓಕೆ, ದಟ್ ಈಸ್ ವಾಟ್ ಬೈನರಿ ಸರ್ಚ್. ನೆಕ್ಸ್ಟ್ ಕ್ವಶನ್ ಇಸ್ ವಾಟ್ ಈಸ್ ಇಟರೇಟಿವ್ ಸರ್ಚಿಂಗ್. ಇಟರೇಟಿವ್ ಸರ್ಚಿಂಗ್ ಅಂದ್ರೆ ಏನು? ಲೂಪ್ ಯೂಸ್ ಮಾಡಿಕೊಂಡು ಸರ್ಚ್ ಮಾಡೋದು. ಇಟರೇಟಿವ್ ಸರ್ಚ್ ಯೂಸಸ್ ಲೂಪ್ಸ್ ಟು ಸರ್ಚ್ ಫಾರ್ ಎಲಿಮೆಂಟ್ ಇನ್ ಆನ್ ಅರೇ. ಯೂಶುವಲಿ ನಾವು ಲೂಪ್ ಯೂಸ್ ಮಾಡ್ಕೊಂಡೇ ಒಂದು ಐಟಮ್ ಅನ್ನ ಫಸ್ಟ್ ಐಟಮ್ ಇಂದ ಸೆಕೆಂಡ್ ಐಟಮ್ ಥರ್ಡ್ ಐಟಮ್ ನನಗೆ ಬೇಕಾಗಿರೋ ಐಟಮ್ ಇದೇನೋ ಇಲ್ಲೋ ಅಂತ ಹುಡುಕ್ತಾ ಹೋಗ್ತೀವಿ. ಅದೇನು ಇಟರೇಟಿವ್ ಸರ್ಚಿಂಗ್. ರಿಕರ್ಸಿವ್ ಸರ್ಚಿಂಗ್ ಅಂದ್ರೆ ಏನಂತ ಕೇಳಿದ್ದಾರೆ. ರಿಕರ್ಸಿವ್ ಸರ್ಚಿಂಗ್ ಅಂದ್ರೆ ಏನು? ಇಲ್ಲಿ ರಿಕರ್ಸಿವ್ ಫಂಕ್ಷನ್ ಅನ್ನ ಯೂಸ್ ಮಾಡಿಕೊಂಡು ನಾವು ಐಟಮ್ ಅನ್ನ ಹುಡುಕ್ತಾ ಹೋಗ್ತೀವಿ. ದಿಸ್ ಇಸ್ ಕಾಲ್ಡ್ ರಿಕರ್ಸಿವ್ ಸರ್ಚಿಂಗ್. ನೆಕ್ಸ್ಟ್ ಕ್ವಶನ್ ಈಸ್ ಲಿಸ್ಟ್ ಎನಿ ಟೂ ಡಿಫರೆನ್ಸಸ್ ಬಿಟ್ವೀನ್ ಲೀನಿಯರ್ ಅಂಡ್ ಬೈನರಿ ಸರ್ಚ್ ಅಂತ ಕೇಳಿದ್ದಾರೆ. ಆಲ್ರೆಡಿ ನಾನು ಹೇಳಿದ್ದೆ, ಲೀನಿಯರ್ ಸರ್ಚ್ ವರ್ಕ್ಸ್ ಆನ್ ಅನ್ಸಾರ್ಟೆಡ್ ಅರೇ ಆಲ್ಸೋ, ಬಟ್ ಬೈನರಿ ಸರ್ಚ್ ಓನ್ಲಿ ವರ್ಕ್ಸ್ ಆನ್ ಸಾರ್ಟೆಡ್ ಅರೇ. ಲೀನಿಯರ್ ಸರ್ಚ್ ನೀವು ಮಾಡ್ಬೇಕಂದ್ರೆ ಐಟಮ್ಗಳು ಸಾರ್ಟೆಡ್ ವೇನಲ್ಲಿ ಇರಲಿಲ್ಲ ಅಂದ್ರೂ ಓಕೆ, ಇಟ್ ವಿಲ್ ವರ್ಕ್. ಬಟ್ ಬೈನರಿ ಸರ್ಚ್ ಮಾಡುವಾಗ ಐಟಮ್ಸ್ಗಳು ಕಂಪಲ್ಸರಿ ಸಾರ್ಟೆಡ್ ವೇನಲ್ಲಿನೇ ಇರಬೇಕಾಗುತ್ತೆ. ಅಂಡ್ ಲೀನಿಯರ್ ಸರ್ಚ್ ಚೆಕ್ಸ್ ಈಚ್ ಐಟಮ್. ಪ್ರತಿಯೊಂದು ಐಟಮ್ನು ಹುಡುಕ್ತಾ ಹೋಗುತ್ತೆ. ನನಗೆ ಬೇಕಾಗಿರೋ ಐಟಮ್ ಇದು ಹೌದು ಅಲ್ಲೋ ಅಂತ ಹುಡುಕ್ತಾ ಹೋಗುತ್ತೆ ಲೀನಿಯರ್ ಸರ್ಚ್. ಬಟ್ ಬೈನರಿ ಸರ್ಚ್ ಹಂಗಲ್ಲ, ಫಸ್ಟ್ ಇಟ್ ಡಿವೈಡ್ಸ್. ಡಿವೈಡ್ ಮಾಡಿ ನನಗೆ ಬೇಕಾಗಿರೋ ಐಟಮ್ ಮಿಡಲ್ ಇದೇನೋ ಇಲ್ಲೋ ಅಂತ ಚೆಕ್ ಮಾಡುತ್ತೆ. ಮಿಡ್ಲಿಗೆ ಇರ್ಲಿಲ್ಲ ಅಂದ್ರೆ ಐಟಮ್ ಲೆಫ್ಟಿಗೆ ಇರ್ಬೋದು ಅಥವಾ ರೈಟಿಗೆ ಇರ್ಬೋದು. ನೆಕ್ಸ್ಟ್ ಕ್ವಶನ್ ಇಸ್ ಎಕ್ಸ್ಪ್ಲೇನ್ ದಿ ವರ್ಕಿಂಗ್ ಆಫ್ ಬಬಲ್ ಸಾರ್ಟ್. ಬಬಲ್ ಸಾರ್ಟ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ಆಲ್ರೆಡಿ ಹೇಳಿದ್ವಿ. ಬಬಲ್ ಸಾರ್ಟ್ ಅಲ್ಲಿ ಏನಾಗುತ್ತೆ? ಇಟ್ ಕಂಪೇರ್ಸ್ ಅಡ್ಜಸೆಂಟ್ ಐಟಮ್ಸ್, ಅಂದ್ರೆ ಒಂದರ ನಂತರ ಒಂದು ಏನ್ ಬಾಜು ಬಾಜು ಐಟಮ್ಸ್ ಇರ್ತಾವಲ್ಲ ಅವುಗಳನ್ನ ಕಂಪೇರ್ ಮಾಡ್ತಾ ಹೋಗುತ್ತೆ. ಅವು ಕರೆಕ್ಟ್ ಆರ್ಡರ್ ನಲ್ಲಿ ಇರ್ಲಿಲ್ಲ ಅಂದ್ರೆ ಎಕ್ಸ್ಚೇಂಜ್ ಮಾಡೋದು, ಸ್ವಾಪ್ ಮಾಡೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಒಂದು ಅರೇನಲ್ಲಿ 3 ಐಟಮ್ಸ್ ಇದಾವೆ, 5, 2, 4. ಫಸ್ಟ್ ಏನ್ ಮಾಡ್ಬೇಕು? ಬಾಜು ಬಾಜು ಐಟಮ್ಸ್ ಫಸ್ಟ್ ಇರ್ತಾವಲ್ಲ 5 and 2, ಅವುಗಳನ್ನ ಕಂಪೇರ್ ಮಾಡಬೇಕು. ಅವು ಕರೆಕ್ಟ್ ಆರ್ಡರ್ ನಲ್ಲಿ ಇದಾವ? ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಸ್ವಾಪ್ ಮಾಡ್ಬೇಕು. 2 ಫಸ್ಟ್ ಬರುತ್ತೆ, 5 ನೆಕ್ಸ್ಟ್ ಹೋಗುತ್ತೆ. ಈಗ ಏನ್ ಮಾಡ್ಬೇಕು? ನೆಕ್ಸ್ಟ್ 2 ಎಲಿಮೆಂಟ್ಸ್ ಅನ್ನ ಅಡ್ಜಸೆಂಟ್ ಐಟಮ್ಸ್ ಅನ್ನ ಕಂಪೇರ್ ಮಾಡಬೇಕು. ಅವು 5 ಮತ್ತು 4. ಅವೆರಡನ್ನು ಕಂಪೇರ್ ಮಾಡಿದಾಗ ವೆದರ್ ಅವು ಆರ್ಡರ್ ನಲ್ಲಿ ಇದ್ದಾವ? ಇಲ್ಲ ಅಂದ್ರೆ ಮತ್ತೆ 4 and 5 ಸ್ವಾಪ್ ಮಾಡಬೇಕು. ಫೈನಲಿ ವಿ ವಿಲ್ ಹ್ಯಾವ್ 2, 4, 5 ದಟ್ ಈಸ್ ಸಾರ್ಟೆಡ್ ಅರೇ. ನೆಕ್ಸ್ಟ್ ಕ್ವಶನ್ ಇಸ್ ಎಕ್ಸ್ಪ್ಲೇನ್ ದಿ ವರ್ಕಿಂಗ್ ಆಫ್ ಸೆಲೆಕ್ಷನ್ ಸಾರ್ಟ್ ಅಂತ ಕೇಳಿದ್ದಾರೆ. ಸೆಲೆಕ್ಷನ್ ಸಾರ್ಟ್ ಅಂದ್ರೆ ನಾನು ಮೊದಲೇ ಹೇಳಿದ್ದೆ, repeatedly finding the smallest item and placing it at the correct position. ಸ್ಮಾಲೆಸ್ಟ್ ಐಟಮ್ ಅನ್ನ ಕಂಡು ಹಿಡಿಯೋದು, ಫಸ್ಟ್ ಸ್ಮಾಲೆಸ್ಟ್ ಐಟಮ್ ಅನ್ನ ಕಂಡು ಹಿಡಿದು ಫಸ್ಟ್ ಪೊಸಿಷನ್ ಅಲ್ಲಿ ಹಾಕೋದು, ಸೆಕೆಂಡ್ ಸ್ಮಾಲೆಸ್ಟ್ ಐಟಮ್ ಅನ್ನ ಕಂಡು ಹಿಡಿದು ಸೆಕೆಂಡ್ ಪೊಸಿಷನ್ ಅಲ್ಲಿ ಹಾಕೋದು. ಈ ತರ ನಾವು ಸ್ಟೋರ್ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಆಟೋಮೆಟಿಕಲಿ ಅದು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಬಹುದು, ವಿ ಹ್ಯಾವ್ 5, 3, 1 ಇನ್ ಅನ್ ಅರೇ. ಇದರಲ್ಲಿ ಸ್ಮಾಲೆಸ್ಟ್ ಐಟಮ್ ಯಾವುದು? 1. ಆ 1 ಅನ್ನ ಕರೆಕ್ಟ್ ಪೊಸಿಷನ್ ಯಾವುದು? 1ದ್ದು ಫಸ್ಟ್ ಪೊಸಿಷನ್. ಸ್ಮಾಲೆಸ್ಟ್ ಐಟಮ್ ಯಾವಾಗಲೂ ಫಸ್ಟ್ ಪೊಸಿಷನ್ ಅಲ್ಲಿನೇ ಇರುತ್ತೆ, ಎಲ್ಲಿ? ಅಸೆಂಡಿಂಗ್ ಆರ್ಡರ್ ಮಾಡುವಾಗ. ಅದಕ್ಕೆ ನೀವು 1 ತಗೊಂಡು ಎಲ್ಲಿ ಹಾಕ್ಬೇಕು? ಫಸ್ಟ್ ಪೊಸಿಷನ್ ಅಲ್ಲಿ ಹಾಕ್ರಿ.
ಆ 1 ಅನ್ನ ಫಸ್ಟ್ ಪೊಸಿಷನ್ ಅಲ್ಲಿ ಹಾಕ್ಬಿಟ್ರೆ 5 ಎಲ್ಲಿ ಹೋಗುತ್ತೆ, ಆ 1 ಎಲ್ಲಿರುತ್ತೋ ಆ ಪೊಸಿಷನ್ಗೆ ಮೂವ್ ಆಗುತ್ತೆ. ಫೈನಲಿ ಯು ಕ್ಯಾನ್ ಸಿ ದ ಅರೇ 1 3 5 ವಿಚ್ ಇಸ್ ಸಾರ್ಟೆಡ್. ನೆಕ್ಸ್ಟ್ ಕ್ವಶನ್ ಇಸ್ ಎಕ್ಸ್ಪ್ಲೇನ್ ದಿ ವರ್ಕಿಂಗ್ ಆಫ್ ಲೀನಿಯರ್ ಸರ್ಚ್ ಅಂತ ಕೇಳಿದ್ದಾರೆ. ಲೀನಿಯರ್ ಸರ್ಚ್ ವರ್ಕ್ ಹೇಗಾಗುತ್ತೆ ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಇದೇನ್ ಮಾಡುತ್ತೆ, ಒನ್ ಆಫ್ಟರ್ ದಿ ಅದರ್, ಒಂದೊಂದೇ ಐಟಮ್ ಅನ್ನ ಹುಡುಕ್ತಾ ಹೋಗುತ್ತೆ. ಒಂದೊಂದೇ ಐಟಮ್, ನನಗೆ ಬೇಕಾಗಿರೋ ಐಟಮ್ ಇದು ಹೌದು ಅಲ್ವೋ ಅಂತ ಒನ್ ಬೈ ಒನ್ ಹುಡುಕ್ತಾ ಹೋಗುತ್ತೆ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ as linear search. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸಿ ಟು ಫೈಂಡ್ 3 in 2 5 3 7. ಇಲ್ಲಿ ಒಂದು ಅರೇ ಇದೆ. ಆ ಅರೇನಲ್ಲಿ 4 ಐಟಮ್ಸ್ ಇದಾವೆ, 2 5 3 7. ಇದರಲ್ಲಿ ನನಗೆ ಬೇಕಾಗಿರೋ ಐಟಮ್ ಯಾವುದು 3. ಡೈರೆಕ್ಟ್ಲಿ 3 ಅದು ಹುಡುಕಕ್ ಆಗೋದಿಲ್ಲ. ಅದೇನ್ ಮಾಡುತ್ತೆ, ಒನ್ ಬೈ ಒನ್ ಹುಡುಕ್ತಾ ಹೋಗುತ್ತೆ. ವೆದರ್ 3 is in ಫಸ್ಟ್ ಪೊಸಿಷನ್ ಚೆಕ್ ಮಾಡಿ, ಇಲ್ಲ ಫಸ್ಟ್ ಪೊಸಿಷನ್ ಅಲ್ಲಿ ಯಾವ್ದಿದೆ 2 ಇದೆ. ನೆಕ್ಸ್ಟ್ ಮತ್ತೆ ಚೆಕ್ ಮಾಡುತ್ತೆ, ವೆದರ್ 3 is in ಸೆಕೆಂಡ್ ಪೊಸಿಷನ್, ಇಲ್ಲ 5 ಇದೆ, ಅಲ್ಲಿ 3 ಇಲ್ಲ. ನೆಕ್ಸ್ಟ್ ಮತ್ತೆ ಚೆಕ್ ಮಾಡುತ್ತೆ, ವೆದರ್ 3 is in ಥರ್ಡ್ ಪೊಸಿಷನ್, ಎಸ್. ಸಿಕ್ಕ ತಕ್ಷಣ ಅದು ಇಂಡೆಕ್ಸ್ 2 ಅಂತ ತೋರಿಸುತ್ತೆ. ಬಿಕಾಸ್ ಪೊಸಿಷನ್ಸ್ 0 1 2 ದಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, 0 ದಿಂದ ಸ್ಟಾರ್ಟ್ ಆಗೋದ್ರಿಂದ ಐಟಮ್ ನಮ್ಗೆ ಎಲ್ಲಿ ಸಿಗುತ್ತೆ, ಸೆಕೆಂಡ್ ಪೊಸಿಷನ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ಇಸ್ ಎಕ್ಸ್ಪ್ಲೇನ್ ದಿ ವರ್ಕಿಂಗ್ ಆಫ್ ಬೈನರಿ ಸರ್ಚ್ ಅಂತ ಕೇಳಿದ್ದಾರೆ. ಬೈನರಿ ಸರ್ಚ್ ಅಂದ್ರೇನು ಆಲ್ರೆಡಿ ನಾವು ಹೇಳಿದ್ವಿ. ಇಟ್ ವರ್ಕ್ಸ್ ಆನ್ ಸಾರ್ಟೆಡ್ ಅರೇ ಓನ್ಲಿ ಅಂಡ್ ಇಟ್ ಕಂಪೇರ್ಸ್. ಫಸ್ಟ್ ಏನ್ ಮಾಡುತ್ತದು, ಮಿಡಲ್ ಅಲ್ಲಿ ನನಗೆ ಬೇಕಾಗಿರೋ ಐಟಮ್ ಇದೇನೋ ಇಲ್ವೋ ಅಂತ ಕಂಪೇರ್ ಮಾಡುತ್ತೆ. ಮಿಡಲ್ ಅಲ್ಲಿ ಇರ್ಲಿಲ್ಲ ಅಂದ್ರೆ ಐದರ್ ಲೆಫ್ಟ್ ಅಲ್ಲಿ ಐಟಮ್ ಇರುತ್ತೆ, ಐದರ್ ರೈಟ್ ಅಲ್ಲಿ ಐಟಮ್ ಇರುತ್ತೆ. ಬಿಕಾಸ್ ದ ಅರೇ ಇಸ್ ಸಾರ್ಟೆಡ್ ಇರೋದ್ರಿಂದ ಯಾವ ಪಾರ್ಟ್ ಅನ್ನು ಚೂಸ್ ಮಾಡ್ಬೇಕು ಅನ್ನೋದು ಇಲ್ಲಿ ವೆರಿ ಈಸಿ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಸರ್ಚ್ 6 in 2 4 6 8 10. ಈ 6 ಅನ್ನ ನಮ್ಗೆ ಹುಡುಕಬೇಕಾಗಿದೆ. ಅಂಡ್ ಅರೇ ಯಾವುದು 2 4 6 8 10 ಅನ್ನೋ ಅರೇ ಇದೆ. ಓಕೆ, ಈ 6 ಅನ್ನ ಹೇಗೆ ಹುಡುಕೋದು, ಫಸ್ಟ್ ಅದೇನ್ ಮಾಡುತ್ತೆ, ಮಿಡಲ್ ಅಲ್ಲಿ ಇದೇನೋ ಇಲ್ಲೋ ಅಂತ ಚೆಕ್ ಮಾಡುತ್ತೆ. ಈಗ ನೀವು ನೋಡಿ, ವೆದರ್ 6 is in the middle, ಎಸ್. ಮಿಡಲ್ ಅಲ್ಲಿ ಇದ್ರೆ ಆಟೋಮೆಟಿಕ್ಲಿ ಐಟಮ್ ಈಸ್ ಫೌಂಡ್, ಸರ್ಚ್ ಈಸ್ ಸಕ್ಸಸ್ಫುಲ್. ಮಿಡ್ಲ್ ಅಲ್ಲಿ ಇರ್ಲಿಲ್ಲ ಅಂದ್ರೆ ಅದು ರೈಟಿಗಾದ್ರೂ ಇರುತ್ತೆ, ಲೆಫ್ಟಿಗಾದ್ರೂ ಇರುತ್ತೆ, ಅಲ್ಲಿ ನಾವು ಸರ್ಚ್ ಮಾಡಬೇಕು. ಗಾಟ್ ಇಟ್? ದೀಸ್ ಆರ್ ಆಲ್ ದಿ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಸ್ಡ್ ಆನ್ ಸರ್ಚಿಂಗ್ ಅಂಡ್ ಸಾರ್ಟಿಂಗ್. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್. ಥ್ಯಾಂಕ್ ಯು.